ಮೊದಲು ವಧು ವರನ ಕೈಗೆ ಉಂಗ್ರ ತೋರ್ಸಮ್ಮ. ಅವ್ವ ನೋಡ್ತಿದ್ದಂಗೆಯ ನಮ್ ಸುಭಾಸನ್ ನಿಶ್ಚಿತಾರ್ಥ ಆಗ್ತಿದ್ಯಲ್ಲವ್ವ. ನೋಡ್ತಾರ ನನ್ನ ಮಗ ರಾಜ್ಕುಮಾರ್ ಆಯ್ತ. ರಾಜ್ಕುಮಾರನ್ ಮಾಡೇ ಮಾಡ್. ಚಂಪಾ, ಇವನೇನ್ ಚಪ್ಪ, ಯಾಕೆ ಹಿಂಗ ಹೇಳ್ತಿದ್ಯಾ? ಏನೂ ಇಲ್ಲ ವಿದ್ಯಕ್ಕ. ತುಂಬಾ ಅಕ್ಕ ಅಂತ ಕರಿತೀಯ, ಏನಾದ್ರೂ ಕೇಳಿದ್ರೆ ಯೋನು ಇಲ್ಲ ಅಂತ ಹೇಳ್ತೀಯ. ನಿನ್ ಬಾಯಿ ಮಾತಿಗೆ ಆಟೆಯ ನನ್ನ ಅಕ್ಕ ಅಂತ ಕರಿಯೋದಲ್ವೇ? ಅಯ್ಯೋ ಇಲ್ಲ ವಿದ್ಯಕ್ಕ, ನನ್ ಮನ್ಸಾರೆ ನಿಮ್ನ ಅಕ್ಕ ಅಂತ ಒಪ್ಕೊಂಡಿವ್ನಿ. ಅದೇ ದಿಟ ಆಗಿದ್ರೆ ಯಾಕೆ ಅಳ್ತಿದ್ಯಾ ಅಂತ ನನ್ನ ಹತ್ರ ಹೇಳು. ಚಂಪಾ, ಯೋನಾಯ್ತಂತ ಹೇಳು. ವಿದ್ಯಕ್ಕ, ಅದು ಅದು ನಿಶ್ಚಿತಾರ್ಥ. ನಿಶ್ಚಿತಾರ್ಥ? ಏನಿಲ್ಲ ಅಕ್ಕ, ನಮ್ಮ ಅವ್ವನ್ ನೆನ್ಪಾಯ್ತು, ಅದಕ್ಕೆ. ಚಂಪಾ, ಸತ್ಯ ಹೇಳು, ಇದ್ದಕ್ಕಿದ್ದಂಗೆ ಯಾಕ ಅವತ್ ಗಿಫ್ಟಿಗ್ ಬಂದ್ರು? ಯಾರಾದ್ರೂ ಏನಾದ್ರೂ ಹೇಳಿದ್ರೆ? ಇಲ್ಲ ಅಕ್ಕ, ಯಾರು ಏನಂತಾರೆ? ಮತ್ ಯಾಕೆ ಅವನ್ ಗೆಪ್ತಿ ಮಾಡ್ಕೊಂಡು ಹಿಂಗ ಅಳ್ತಿದ್ಯಾ? ಸತ್ಯ ಹೇಳು ಚಂಪಾ. ಅಕ್ಕ, ಅದು ನಿಶ್ಚಿತಾರ್ಥ ನೋಡಿದ್ನಲ್ಲ, ಅದ್ಕೆಯ. ಚಂಪಾ, ಅದಕ್ಕೂ ಫೋನ್ ಸಂಬಂಧ? ಅಕ್ಕ, ಅಲ್ಲಿ ಆ ಹುಡ್ಗಿ ಉಂಗ್ರ ಹಾಕ್ಬೇಕಾದ್ರೆ ಅವ್ರ ಅಪ್ಪ ಅವ್ವ ಇಬ್ರು ನಿಂತಿದ್ರು. ಅದೇ ನಾಳೆ ನಾನ್ ಮದ್ವೆ ಆಗ್ಬೇಕಾರೆ ನಮ್ಮಪ್ಪ ಒಬ್ರೇ ನಿಂತಿರ್ತಾರೆ. ಅದೇ ನೆನ್ಪಾಯ್ತು. ಯಾರಾದ್ರೂ ಅದಕ್ ಹಿಂಗ್ ಕಣ್ಣೀರ್ ಹಾಕಾರೆ? ಅವ್ವ ಇಲ್ದೆ ಹೋದ್ರೆ ಏನಂತೆ? ನಿನ್ನ ನಿಮ್ಮ ಅಪ್ಪಯ್ಯ ಅವ್ವ ಇಲ್ದೇ ಇರೋ ಕೊರಕ್ ಕಾಡ್ಬಾರ್ದು ಅನ್ನೋ ತರ ಸಾಕಾರಲ್ವೇ? ಅಂದ್ಮ್ಯಾಕೆ ನೀನ್ ಹಿಂಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವ್ವನ್ ಗೆಪ್ತಿ ಮಾಡ್ಕೊಂಡ್ ಅಳ್ತಾ ಇದ್ರೆ ನಿಮ್ಮ ಅಪ್ಪಯ್ಯನ್ ಮನ್ಸಿಗೆ ಸ್ಯಾನೆ ನೋವಾಗಕ್ಕಿಲ್ವೇ? ಆಮ್ಯಾಕೆ ನಿನ್ ಜೊತೆ ನಾನಿವ್ನಿ, ಅತ್ತೆ ಮಾವ ಎಲ್ರೂ ಇದಾರಲ್ವೇ?
ಹ್ಞೂ ಅಕ್ಕ, ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ನನ್ನ ಪಿರುತಿಯಿಂದಲೇ ನೋಡ್ತೀರಿ. ಆದ್ರೂ ಮನ್ಸಿಗೆ ನೋವಾದಾಗ ಕಣ್ಣೀರೇ ಅಲ್ವೇನಕ್ಕ ಬರೋದು. ಚಂಪಾ, ನೀನ್ ಹೇಳಿದ್ದು ಸತ್ಯನೇಯ. ನಮ್ ಮನ್ಸಿಗ್ ಸಾನೆ ನೋವಾದಾಗ ನಮಗ್ ಸಂಗಾತಿ ಆಗೋದೇ ಕಣ್ಣೀರಲ್ವೇ? ಹಂಗಂತ ಹೇಳಿ ನೀನ್ ಈಟೊಂದತ್ರೆ ನನ್ ಮನ್ಸಿಗೆ ಸಾನೆ ನೋವಾಯ್ತದೆ. ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ. ಸರಿ ಅಕ್ಕ. ಚಂಪಾ, ಸತ್ಯ ಹೇಳು, ನಿನ್ ಕಣ್ಣೀರ್ಗೆ ಇದೇ ಕಾರಣನಾ ಅಥವಾ ಬೇರೆ ಏನಾದ್ರೂ ಇದ್ದತೆ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಏನಾದ್ರೂ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಿರ್ಲಿಲ್ವೇ? ಸರಿ ಚಂಪಾ, ಕಣ್ಣೀರೊರ್ಸ್ಕೊ. ನಿನ್ ಜೊತೆ ನಾವೆಲ್ರೂ ಇದೀವಿ. ಬಾ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗ್ ಬಹು ಸಂತೋಷ ಆಯ್ತು. ನಮಗೂ ಈ ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡಿ ಬೇಜಾರಾಗೋಗಿತ್ತು ಗೌಡ್ರೆ. ಈ ಫಂಕ್ಷನ್ ಅಟೆಂಡ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ನಮಗೂ ಸಂತೋಷ ಆಯ್ತು. ನೀವು ಪಾರ್ಟಿ ಆಫೀಸಿಗೆ ಬಂದ್ಬಿಡಿ ಗೌಡ್ರೆ. ಯಾವತ್ತು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿ ಬಿ ಫಾರ್ಮ್ ಕೊಟ್ಟು ಕಳಿಸ್ಬಿಡ್ತೀವಿ. ಆಗ್ಬಹುದೇ? ಖಂಡಿತವಾಗ್ಲೂ ಬರ್ತೀನಿ. ಸಾಹೇಬ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಖುದ್ದಾಗಿ ಬರ್ತೀನಿ. ನಮಸ್ಕಾರ, ನಾನೇನು ಬರ್ತೀನಿ. ಪ್ರಚಾರ ಜೋರಾಗಿರ್ಬೇಕು. ಮತ್ತೆ ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ನಾಯಕ್ರೆ. ನನ್ನ ತಮ್ಮ ಇದ್ದಾನೆ, ನನ್ನ ಮಗ ಇದ್ದಾನೆ, ಎಲ್ಲರೂ ಬರ್ತೀನಿ. ಬನ್ನಿ. ನಾನು ಆಟ್ಕಿತ ಕೇಳಿದ್ರುವೆ ನಮ್ ಚಿತ್ರಕ್ಕನ್ ನಿಶ್ಚಿತಾರ್ಥ ಅಂತ ಹೇಳಿ ನಂಗೆ ದ್ರೋಹ ಮಾಡ್ಬಿಟ್ಟಲ್ಲ ನೀನು. ಇಂಥ ಕೆಲ್ಸ ಮಾಡಕ್ಕೆ 8 ದಿವಸದಿಂದ ಕಾಯ್ಕೊಂಡಿದ್ದೆ. ಮೋಸ ಆಗಿರೋದು ನಿನಗ್ ಮಾತ್ರ ಅಲ್ಲ ಚಂಪಾ, ಇವತ್ ನನ್ಗೂ ದೊಡ್ಡ ಮೋಸ ಆಗೋಗದೆ. ದಿಟ ಹೇಳ್ತೀನಿ ಚಂಪಾ, ಇವತ್ತಲ್ಲಿ ನನ್ ನಿಶ್ಚಿತಾರ್ಥ ನಡೀತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಮಾತ್ ನಂಬು ಚಂಪಾ, ಹೋದ್ವಾರ ನಮ್ಮ ಅಪ್ಪ ಅಮ್ಮನ ಹತ್ರ ಮದ್ವೆ ವಿಚಾರ ಮಾತಾಡಿದಾಗ ಕಡ್ಡಿ ತುಂಡಾದಂಗೆ ಹೇಳಿದ್ದೆ, ನನಗ್ ಮದ್ವೆ ಇಷ್ಟ ಇಲ್ಲ, ಈಗ್ಲೇ ಬೇಡ ಅಂತ. ವಿಷಯ ಮುಚ್ಚಿಟ್ಟು ಈ ಕೆಲಸ ಮಾಡ್ಬಿಟ್ಟವ್ರೆ. ಹಂಗಾರೆ ಗೊತ್ತಿಲ್ದೇನೆಯಾ ಇಷ್ಟ ಇಲ್ದೇನೆ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಟ್ಟ? ತಾಯಣೆಗೂ ನನಗ್ ಗೊತ್ತಿರ್ಲಿಲ್ಲ ಚಂಪಾ. ಅಲ್ಲಿಗೆ ಹೋದ್ಮ್ಯಾಕೆ ನನಗೆ ಹೇಳಿದ್ರು. ಬೇರೆ ದೊಡ್ಡವರೆಲ್ಲ ಬಂದಿದ್ರಲ್ಲ, ಎಲ್ರ ಮುಂದೆ ನಮ್ ದೊಡ್ಡಪ್ಪಂಗ್ ಅವಮಾನ ಆಗದ್ ಬ್ಯಾಡ ಅಂತ ನಾನ್ ಸುಮ್ಮನಿರ್ಬೇಕಾಯ್ತು. ನಿಜ ಹೇಳ್ತೀನಿ ಕೇಳು ಚಂಪಾ, ನನಗೂ ಆ ಮದ್ವೆ ಇಷ್ಟ ಇಲ್ಲ. ಏನಾರ ಮಾಡಿ ಆ ಮದ್ವೆ ನಿಲ್ಸಿ ನಾನ್ ನಿನ್ನೆ ಮದ್ವೆ ಆಗೋದು. ನೀನ್ ಧೈರ್ಯವಾಗಿರು. ಹಂಗಾರೆ ಈಟೆಲ್ಲ ಆಗೋಯ್ತೆ? ದಿಟ್ವಾಗ್ಲೂ ನೀನ್ ಹೇಳ್ತಿರೋದೆಲ್ಲ ಸತ್ಯವೇ? ದಿಟ್ಟ ಹೇಳ್ತೀವಿ ಚಂಪಾ, ನನ್ ಮನ್ಸಾಗ ಈಗಾಗ್ಲೇ ನೀನೇ ನಾನು ಎಂಡ್ರು ಅಂದ್ಕೊಂಡ್ ಬಾಳ್ತೀವ್ನಿ. ದಿಟ್ಟ ಹೇಳ್ತೀವಿ ಚಂಪಾ, ಜಾಗದಾಗೆ ಬೇರೆ ಯಾರನ್ನು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನೀನಿಲ್ಲ ಅಂದ್ರೆ ಸತ್ತೋಯ್ತೀನಿ ಗೊತ್ತೇ. ಅದ್ರಾಗೆ ನೀನೇ ನನ್ ಮ್ಯಾಗ ಅನುಮಾನ ಪಟ್ರೆ ನನ್ ಪರಿಸ್ಥಿತಿ ಏನಾಗ್ಬೇಡ ಹೇಳು. ನಾನ್ ನಿನ್ನ ನಂಬ್ತೀನಿ, ನೀನ್ ಸಮಾಧಾನ ಮಾಡ್ಕೊ. ಇನ್ ಯಾವತ್ತೂ ನಿನ್ ಮೇಲೆ ಅನುಮಾನ ಪಡಕ್ಕಿಲ್ಲ. ಈ ಮದ್ವೆ ಮುಗ್ಯ ಗಂಟ ಇವಳನ್ನ ಹಿಂಗೆ ನಾಜೂಕಾಗಿ ಸಂಭಾಳಿಸ್ಬೇಕು. ಅಲ್ಲ, ಗೊತ್ತಿಲ್ದೆ ನಿಶ್ಚಿತಾರ್ಥ ಮಾಡವ್ರೆ, ಮುಂದೆ ಗಿಣಿಮರಿ, ನೀನ್ ಏನು ಚಿಂತೆ ಮಾಡ್ಬೇಡ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರನಯ್ಯ. ಹಿಂಗೆಲ್ಲ ಯಾರನ್ನ ನಮ್ಮನ್ನ ನೋಡಿದ್ರೆ ಕಷ್ಟ ಆಯ್ತದೆ.
ಅದಕ್ಕೆ ಹೋಗ್ತೀನಿ, ಆಮ್ಯಾಗ ಬರ್ತೀನಿ. ಸರಿನಾ? ಹೆಂಗಿದ್ಯಾ ರಮಣ? ಮಕ್ಳೆಲ್ಲ ಸಂದಾಗಿ ನೋಡ್ಕೊತಾವ್ರ? ಏನ್ ತೊಂದ್ರೆ ಏನಿಲ್ಲ ತಾನೆ? ಸರಿ ರಮಣ, ಹೊಸಿ ಕೆಲ್ಸ ಅದೇ, ಆಮೇಲೆ ಮಾಡ್ತೀನಿ. ಸುಭಾಸ, ಅಣ್ಣ ಎಲ್ಲಿಗೆಲ್ಲ ಹೋಗಿದ್ದೆ? ಈ ಕಡೆಯಿಂದ ಬರ್ತಿದ್ದೆ? ಅದು ಕಾಫಿ ಮಾಡ್ಕೊಡ್ಲಿ ಚಂಪನ್ ಕರಿ ಅಂತ ಅಮ್ಮ ಹೇಳಿದ್ಲು, ಅದಕ್ಕೆ ಹೋಗಿದ್ದೆ. ಸರಿ ಹೋಗು. ಕರಿಯೋದಾದ್ರೆ ಫೋನ್ ಮಾಡ್ತಾರೆ, ಸುಭಾಸನೆಲ್ಲ ಕಳ್ಸಕ್ಕಿಲ್ವಲ್ಲ? ಸುಭಾಸ ಏನಾದ್ರೂ ಸುಳ್ಗಿಲ್ ಹೇಳ್ತಾವನ? ಬದ್ರನ್ ಮದ್ವೆನಾಗ ಊರ್ಗೋಗಿ ಅವಂತರ ಮಾಡ್ಕೊಂಡ್ವಲ್ಲ, ಹಂಗ್ ಮಾಡ್ಕೊಳದ್ ಬೇಡ. ಅದ್ರಲ್ಲೂ ಪಾಪ ನೀವ್ ಜೈಲಿಗೆ ಬೇರೆ ಹೋಗೋಂಗಾಯ್ತು. ರೀ, ಕಾಪಿ ತಕೊಳ್ಳಿ. ಅತ್ತೆ, ರೀ, ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪ ತಿಳ್ಕೊಬೇಡಿ, ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಶಿವರಾಮ, ಈಶ್ವರಿ ಏನೋ ತಿಳಿದೆ ಮಾತಾಡಿದ್ಲು ಅಂತ ಅದನ್ನೇ ಮನ್ಸಲ್ಲಿ ಮಾಡ್ಕೊಂಡು ಬೇಜಾರ್ ಮಾಡ್ಕೋಬೇಡ. ನೀನ್ ಹಿಂಗಿರೋದ್ನ ನನ್ನಿಂದ ನೋಡಕ್ ಆಯ್ತಿಲ್ಲ. ಅಪ್ಪಯ್ಯ, ನಿಂತವ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳ ಮಗ. ಏನಿಲ್ಲ ಅಪ್ಪಯ್ಯ, ನನ್ ಗೆಳೆಯೊಂದೊಬ್ಬಂದು ನಾಡಿದ್ ಮದ್ವೆ ಅದೇ ಬೆಂಗಳೂರಲ್ಲಿ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾಡಿದ್ದು ದಿನವೇ ಸಂದಾಕಿಲ್ಲ, ಅದ್ಯಾರಲ್ಲ ಮದ್ವೆ ಮಾಡ್ಯಾರು? ಅಮ್ಮಮ್ಮ, ಮದ್ವೆ ಅಂದ್ರೆ ಅದ್ ಮದ್ವೆ ಅಲ್ಲ, ಮದ್ವೆ ಆಗ್ಲೇ ಆಗೋಗದೆ. ನೀ ನೋಡಿದ್ರೆ ಮದ್ವೆ ಅಂದೆ. ಮದ್ವೆ ಆದ್ಮೇಲೆ ರಿಸೆಪ್ಷನ್ ಅಂತ ಮಾಡಕ್ಕಿಲ್ವೇ, ಅದು. ನಾನು ಮದ್ವೆ ದಿನ ಹೋಗಕ್ಕಾಗ್ಲಿಲ್ವಲ್ಲ, ಅದಕ್ಕೋಸ್ಕರ. ಅಲ್ಲ ಕಣ್ಲಾ, ಅಕ್ಷತೆ ಕಾಳಾಕಿ ದಾರೆಗೆ ಹೋಗಕ್ಕಿಲ್ಲ ಅಂದ ಮ್ಯಾಕೆ ಆ ರಿಸೆಪ್ಷನ್ಗೆ ಹೋಗೋ ಅವಶ್ಯಕತೆ ಏನೈತೆ? ಅಮ್ಮಮ್ಮ, ಅವನು ನಂಗೆ ಸ್ಯಾನೆ ಬೇಕಾದವನು, ನಾವು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಅವ್ನ್ ಸ್ಯಾನೆ ಬೇಸರ ಮಾಡ್ಕತಾನೆ. ಅವ ಹೋಗ್ಬೇಕು ಅಂತ ಹೇಳ್ತಾ ಅಂತಾನೆ, ಹೋಗ್ಲಿ ಬಿಡು. ನೀನ್ ಹೋಗಿದ್ ಬಾ ಮಗ. ಯಾವಾಗ ಹೊಂಟಿ? ಅಪ್ಪಯ್ಯ, ನಾಳೆ ಒತ್ತಾರಿಕೆ ಎದ್ದು ಬೆಂಗಳೂರಿಗೆ ಹೋಗೋಣ ಅಂತೀವಿ. ನೀನೇನಾದ್ರೂ ಒಪ್ಪಿಗೆ ಕೊಟ್ರೆ ಇದಿನ್ನು ಜೊತೆ ಕರ್ಕೊಂಡೋಗುವ ಅಂತ.